ನನ್ನ ಹೆಸರು ವಿಜಯ್ ಅಂತ. ಇದು ನಮ್ಮ ಅಣ್ಣ, ಇದು ಫ್ರೆಂಡು ವಿಕ್ಟರ್ ಅಂತ, ಇದು ನಮ್ಮ ತಮ್ಮ ರೆನೀಸ್ ಅಂತ. ನಮ್ಗೆ ಏನಾಯ್ತು ಅಂತ ಏನು ಗೊತ್ತಿಲ್ಲ. ನಾವು ಮೈಸೂರಲ್ಲಿ ಎಲ್ಲ ಓದ್ತಾ ಇದ್ದೀವಿ. ಮೈಸೂರಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ. ನೆನ್ನೆ ನೈಟು ಏನಾಯ್ತು ಅಂತ ನಮ್ಗೆ ಏನು ಗೊತ್ತಿಲ್ಲ. ಏನ್ ನ್ಯೂಸ್ ಬಂತು ಅಂದ್ರೆ ನಿಮ್ಮ ಮಾವ ಎಲ್ಲ ಕಾಡ್ ಕಡೆ ಎಲ್ಲ ಹೋದ್ರು, ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಶೂಟ್ ಔಟ್ ಆಗಿದೆ. ಏನಾಯ್ತಂತ ಏನು ಕೇಳಲಿಲ್ಲ ಅನ್ಸುತ್ತೆ, ಡೈರೆಕ್ಟ್ ಶೂಟ್ ಔಟ್. ಒಬ್ಬೊಬ್ಬರಿಗೆ ನಮ್ಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು. ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ತರ ನ್ಯೂಸ್ ಬಂದಿದೆ ನೋಡಿ. ಬೆಳಗ್ಗೆ ಅವರೆಲ್ಲ ರೈತರು, ನಾವೆಲ್ಲ ರೈತರು. ನಮ್ದು ಒಂದು ಚಿಕ್ಕ ಗ್ರಾಮ, ಶಾಗ್ಯ ಪಂಚಾಯತಿ ಮರಿಯಮಂಗಲ ಅಂತ ನಮ್ ಗ್ರಾಮ. ಒಂದು ಚಿಕ್ಕ ವಿಲೇಜ್ ಅದು. ವಿಲೇಜ್ ಅಲ್ಲಿ ನಾವೆಲ್ಲ ಹಾಲ್ ಕರಿಯೋದು ಅಥವಾ ಎಲ್ಲ ರೈತರು ಏನೋ ಹಾಸಿಗೆ ಹೋಗಿರ್ಬಹುದೇನೋ, ಏನಕ್ಕೆ ಹೋದ್ರೆ ಏನು ಇನ್ಫಾರ್ಮೇಶನ್ ಕೇಳಿದೆ. ಶೂಟ್ ಔಟ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮೂರ್ ಕಡೆಯಿಂದ ಫುಲ್ ಪ್ರಾಬ್ಲಮ್ ಆಗಿದೆ. ಫುಲ್ ರಿಲೇಟಿವ್ಸ್ ನಮ್ಮ ಊರಲ್ಲಿ ಏನು ಒಂದು 400-500 ಜನ ಇದ್ದೀವಿ ಅಷ್ಟೇ. ನಮ್ಮನ್ನೆಲ್ಲ ಕಂಡ್ರೆ ಏನ್ ಫೀಲಿಂಗ್ ಅವ್ರಿಗೆ ಗೊತ್ತಿಲ್ಲ. ನಮ್ಮೆಲ್ಲ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ಎಲ್ಲ ನಮ್ಮ ರಿಲೇಟಿವ್ಸೇ. ಅದು ನಮ್ಮ ಮಾವನೇ, ಇಬ್ರು ನಮ್ಮ ಮಾವಂದಿರು ರಿಲೇಟಿವ್ಸೇ. ನಮ್ಗೆ ಬಂದಿದ್ದು ಬೆಳಿಗ್ಗೆ ಬಂದಿದ್ದು. ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ನಾವು ಇರುವಾಗ ನಮ್ಗೊಂದು ನ್ಯೂಸ್ ಬಂದಿತ್ತು. ಏನಂತ ಬಂತು? ಇದೇ ನಿಮ್ಮ ಮಾವ ಎಲ್ಲ ಸತ್ತು ಹೋದ್ರು ಅಂತ ನ್ಯೂಸ್ ಬಂದಿತ್ತಾ. ಸತ್ತು ಹೋದ್ರ ಅಂತ ನಾನು ಶಾಕ್ ಅಲ್ಲಿ ಕೇಳುವಾಗ ಅವರು ಎಲ್ಲೋ ಗಾರ್ಡ್ ವಾಚರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ನಾನು ಏನಕ್ಕೆ ಶೂಟ್ ಮಾಡಿದ್ರು, ಏನು ಅಂತ ಗೊತ್ತಿಲ್ಲ, ಏನಕ್ಕೆ ಕಾಡಿಗೆ ಹೋದ್ರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಶೂಟ್ ಮಾಡಿದ್ರು, ಇವ್ರು ಶೂಟ್ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೆ ಅದು ನಿಜ ಗೊತ್ತಾ? ಅವ್ರು ಶೂಟ್ ಮಾಡ್ಬಿಟ್ಟು ಅವ್ರು ಏನಂತಾರೆ, ಈಗ ನಮ್ದು ಗವರ್ಮೆಂಟ್ ನಮ್ ಸೈಡು ಅಂತ ಅವ್ರ ಕಡೆಗೆ ಅದು ಎಲ್ಲ ಇನ್ಫಾರ್ಮೇಶನ್ ಏನು ಗೊತ್ತೇ ಇಲ್ಲ ಸರ್. ನಾವು ತಪ್ಪು ಮಾಡಿದ್ರೆ ಈಗ ನಮ್ಗೆ ದೇಶದಲ್ಲಿ ಎಂತೆಂತೆಲ್ಲ ತಪ್ಪು ಮಾಡ್ತಿದ್ದಾರೆ. ಈಗ ರೇಪ್ ಮಾಡ್ತಿದ್ದಾರೆ, ಮರ್ಡರ್ ಮಾಡ್ತಿದ್ದಾರೆ, ಆಕ್ಸಿಡೆಂಟ್ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಏನ್ ಮಾಡ್ತಾರೆ, ಜೈಲಲ್ಲಿ ಕೂರಿಸ್ಬಿಟ್ಟು ಊಟ ತಿನ್ನಿಸ್ತಿದ್ದಾರೆ. ಈಗ ಏನು ಗೊತ್ತಿಲ್ಲ, ರೈತರು ಏನು ಇಲ್ಲ ಸರ್. ಈಗ ಇದ್ರು ಈಗ ವಿಚಾರಿಸ್ಬೇಕಲ್ಲ ಫಸ್ಟ್. ಅದೆಲ್ಲ ಗೊತ್ತಿಲ್ಲ ಸರ್, ನಾವು ಸ್ಟಡಿ ಮಾಡ್ತಿದೀವಿ. ಅದು ನಮ್ಗೆ ನಿಜ ಗೊತ್ತಿಲ್ಲ ಸರ್, ಏನೈತೆ ಅಂತ ನಮ್ಗೆ ಏನು ಗೊತ್ತಿಲ್ಲ. ಹೋಗಿಲ್ಲ ಅನ್ಸುತ್ತೆ. ಈಗ ನಮ್ದೆಲ್ಲ ಏನು ಹಸು ಮೇಯಿಸೋ ಕೆಲಸ. ಹಸುಗಳು ಹೋಗಿರ್ಬಹುದೇನೋ, ಬರ್ಬೋದೇನೋ, ಆಡು ಮೇಕೆ ಇದೆಲ್ಲ ಅದೇ ನಮ್ ಕೆಲಸ. ಕಾಡು ಹೋಗಿದ ತಕ್ಷಣ ಶೂಟ್ ಮಾಡೋದು ಏನಂತ ನಮ್ಗೆ ಏನು ಗೊತ್ತಿಲ್ಲ. ನಾವೆಲ್ಲ ಮೈಸೂರಲ್ಲಿ ಓದ್ತಾ ಇದೀವಿ. ಈಗ ನಾನು ಸ್ಟಡಿ ಮಾಡ್ತಾ ಇದ್ದೀನಿ MSW. ಇವರು ಕಾಲೇಜ್ ಲೆಕ್ಚರ್ ವರ್ಕ್ ಮಾಡ್ತಿದ್ದಾರೆ. ಇವರು ಇನ್ಫೋಸಿಸ್ ಕೆಲಸ ಮಾಡ್ತಾರೆ. ಇವ್ರು ನಮ್ಮ ತಮ್ಮ ಮುನಿಗಟ್ 12th. ಮೈಸೂರಲ್ಲಿ ಇದ್ದು ನಾವೆಲ್ಲ. ಅವರೆಲ್ಲ ಊರಲ್ಲಿ ಇರೋದು. ಕೃಷಿ. ಮಾವ ಅಂದ್ರೆ ರಿಲೇಟಿವ್, ನಮ್ಮ ತಂದೆ ಕಡೆಯಿಂದ ರಿಲೇಟಿವ್. ಒಂದೇ ಊರು. ಇಲ್ಲ ಕೇಸು ಅದೆಲ್ಲ ನಮ್ಗೇನು ಗೊತ್ತಿಲ್ಲ ಸರ್. ಆಕ್ಚುಲಿ ಅಷ್ಟೇ ನಮ್ಗೆ ಅದೆಲ್ಲ ಕನ್ಫರ್ಮ್ ಆಗಿ ಇಲ್ಲ ಸರ್. ಇವ್ರು ಆತರ ಹೇಳಿರ್ಬಹುದೇನೋ, ಇವರು ಬೇಟೆಡಕ್ ಬಂದಿದ್ರು, ಅದಕ್ಕೆ ನಾವು ಶೂಟ್ ಔಟ್ ಮಾಡಿದ್ವಿ, ಏನೋ ಬಂದಿರ್ಬಹುದೇನೋ. ಅದೇ ಸರ್, ಈಗ ಅದೇ ಕ್ವಶನ್. ಈಗ ಶೂಟ್ ಔಟ್ ಏನಕ್ಕೆ, ಯಾರು ರೇಟ್ಸ್ ಕೊಟ್ಟಿದ್ದು, ಈಗ ಏನಕ್ಕೆ ಶೂಟ್ ಔಟ್ ಮಾಡ್ಬೇಕು? ಶೂಟ್ ಔಟ್ ಆದ್ರೂ ಇವಾಗ ಕಾಲ್ ಕೆಳಗಡೆ ಅಂತ ಒಂದು ಏನಾದ್ರು ಕಾಲ್ ಕೆಳಗಡೆ ಅಥವಾ ಫಸ್ಟ್ ಹಿಡ್ಕೊಳ್ಳಿ. ಹಿಡ್ಕೊಂಡ್ಮೇಲೆ ನಾವು ವಿಚಾರಿಸಿ ಫಸ್ಟ್ ಏನಕ್ಕೆ ಬಂದಿದ್ರಿ. ಆಮೇಲೆ ಪ್ರೊಸೀಜರ್ ಇದೆ ತಾನೆ, ಲೀಗಲ್ ಆಕ್ಟಿವಿಟೀಸ್ ತಗೋಬಹುದು ತಾನೆ. ಏನು ಇಲೀಗಲ್ ಆಕ್ಟಿವಿಟೀಸ್ ಏನು ನಡೆದಿಲ್ವಂತೆ, ಡೈರೆಕ್ಟ್ ಶೂಟ್ ಔಟ್. ನಮ್ಮೂರ್ ಕಡೆಯಿಂದ ಬೆಳಿಗ್ಗೆ ಸ್ವತಂತ್ರ ದಿನ ಇವತ್ತು ಎಲ್ಲರೂ ಚರ್ಚ್ಗೆ ಹೋಗೋಣ ಅಂತ ಇರುವಾಗ ಎಲ್ಲ ಈ ತರ ನ್ಯೂಸ್. ಏನು ಪ್ರೇಯರ್ ಇಲ್ಲ, ಏನಿಲ್ಲ, ಸ್ಕೂಲ್ಗೆ ಯಾವ್ದಿಲ್ಲ, ಬಂದ್ ಫುಲ್ ನಮ್ಮೂರ್ ಕಡೆ. ಮದುವೆ ಆಗಿದೆ ಸರ್. ಈಗ ಫಸ್ಟ್ ಪೀಟರ್ ಅಂತ ಒಬ್ರು ಇದಾರಲ್ಲ, ಅವ್ರಿಗೆ ಮದುವೆ ಆಗಿ ಅವ್ರಿಗೆ ಏನೀಗ ಒಂದು 43-45 ವರ್ಷ ಅದ್ರೊಳಗೆ ಇರ್ಬಹುದೇನೋ. ಇಬ್ರು ಮಕ್ಳಿದ್ದಾರೆ. ಇಬ್ರು 10th ಒಳಗಿನ ಚಿಕ್ಕ ಮಕ್ಳು. ಇನ್ನೊಬ್ರು ಅಂತೋಣಿ ಅಂತ, ಅವ್ರಿಗೂ ಇಬ್ರು ಮಕ್ಳಿದ್ದಾರೆ. ಒಬ್ಬ 10th ಮುಗಿಸಿದ್ದಾನೆ, ಇನ್ನೊಬ್ಬ ಚಿಕ್ಕ ಹುಡುಗ. ಇನ್ನೊಬ್ರು ನಮ್ಮೂರ್ ಪಕ್ಕದ ಊರು ತೋಮೇರ್ಪಳ್ಳಿ ಅಂತ, ಆ ಊರಲ್ಲಿ ಅವ್ರಿಗೂ ಒಂದು ಚಿಕ್ಕ ಮಗು ಐತೆ.